ಅನೇಕ ತಲೆಮಾರುಗಳಿಂದ ಬಂದ ಜನ ಸಮುದಾಯಗಳ ಆಚಾರ, ಸಂಪ್ರದಾಯ, ವೃತ್ತಿ, ಕಲೆ, ಬದುಕಿನ ಶೈಲಿ, ಆಟೋಟ ಮುಂತಾದವುಗಳ ಒಟ್ಟು ಮೊತ್ತವೇ ಜಾನಪದ. ಅದನ್ನಾಧರಿಸಿ ಅಧ್ಯಯನ ನಡೆಸಲಾಗುತ್ತಿದೆ. ಮಾನವನ ಬದುಕಿನ ಬೆಳವಣಿಗೆಯನ್ನು ಅಳೆಯಲು ಜಾನಪದ ಅಧ್ಯಯನ ಅಗತ್ಯವಾಗಿದೆ. ಜಾನಪದ ಯಾವುದೇ ಒಂದು ಪ್ರದೇಶದ ಅಥವಾ ದೇಶದ ಅಮೂಲ್ಯ ಸಂಪತ್ತು. ಪರಂಪರೆಯ ಅಲಿಖಿತ ವೈಶಿಷ್ಟ್ಯಗಳು, ಮಹತ್ವಪೂರ್ಣ ಸಂಪ್ರದಾಯಗಳು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ರೀತಿ ನೀತಿಗಳು ಕಾಲದ ಗತಿಯಲ್ಲಿ ನಶಿಸಿ ಹೋಗುವುದನ್ನು ತಡೆಯಲು ಕರ್ನಾಟಕದ ವಿದ್ವಾಂಸರನೇಕರು 5-6 ದಶಕಗಳ ಹಿಂದೆಯೇ ಜಾನಪದಕ್ಕೆ ವಿಶೇಷ ಸ್ಥಾನಮಾನ ದೊರಕಿಸಲು ಮುಂದಾದರು. ಮುಂದೆ ಇದಕ್ಕೆ ಪೂರಕವೆಂಬಂತೆ ಜಾನಪದವು ಸ್ನಾತಕೋತ್ತರ ಅಧ್ಯಯನ ವಿಷಯವೇ ಆಯಿತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಕ್ರಮೇಣ ಜಾನಪದಕ್ಕೆ ಮಹತ್ವ ಹೆಚ್ಚಾದಂತೆಲ್ಲ ಅಕಾಡೆಮಿಯ ಸ್ಥಾಪನೆಗೂ ಒತ್ತಾಯದ ದನಿ ಕೇಳಿಬಂದಿತು. 1980 ನವೆಂಬರ್ 3ರಂದು ದೇಶಕ್ಕೆ ಮಾದರಿಯಾದಂತಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಎಂಬ ಹೆಸರಿನಲ್ಲಿ ಅಕಾಡೆಮಿಯನ್ನು ನಮ್ಮ ಘನ ಸರ್ಕಾರ ಸ್ಥಾಪಿಸಿತು. 1980 ನವೆಂಬರ್ 3ರಿಂದ 2012 ಇಲ್ಲಿಯವರೆಗೂ ಒಟ್ಟು 9 ಅವಧಿಯಲ್ಲಿ ಅಕಾಡೆಮಿ ರಚನೆಗೊಂಡಿದೆ. ಪ್ರಜ್ಞಾವಂತರು, ಮುತ್ಸದ್ದಿಗಳು ಆದ ಎಲ್ಲ ಅಧ್ಯಕ್ಷರು ತಮ್ಮ ತಮ್ಮ ಕಾಲದ ಸದಸ್ಯರ ಜೊತೆ ಸೇರಿ 160ಕ್ಕೂ ಹೆಚ್ಚು ಮಂದಿ ವಿದ್ವಾಂಸರು, ಕಲಾವಿದರು ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಮಹಿಳೆಯರೆಲ್ಲರೂ ಕರ್ನಾಟಕ ಜಾನಪದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ನಿಷ್ಕಳಂಕ ವ್ಯಕ್ತಿತ್ವದಿಂದ ಅಕಾಡೆಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರೆಲ್ಲರಿಗೂ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ. ಜಾನಪದ ಪರಂಪರೆಯ ಬಗ್ಗೆ ಅತ್ಯಂತ ಗೌರವ ಹೊಂದಿದ್ದ, ಆ ಬಗ್ಗೆಯೇ ಅಧ್ಯಯನ ನಡೆಸಲು ಅದಾಗಲೇ ಜಾನಪದ ಟ್ರಸ್ಟ್ ಸಹ ಸ್ಥಾಪಿಸಿದ್ದ ನಾಗೇಗೌಡರೇ ನೂತನ ಅಕಾಡೆಮಿಗೆ ಅಧ್ಯಕ್ಷರಾಗಲು ಸೂಕ್ತ ವ್ಯಕ್ತಿ ಎಂದು ತೀರ್ಮಾನಿಸಿದ ಅಂದಿನ ಸರ್ಕಾರ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿತು. 1980 ನವೆಂಬರ್ 2ರಂದು ಅಕಾಡೆಮಿಯ ಅಧ್ಯಕ್ಷತೆ ವಹಿಸಿಕೊಂಡ ಎಚ್.ಎಲ್. ನಾಗೇಗೌಡರು 1987 ಜನವರಿ 25ರವರೆಗೂ 2 ಅವಧಿಗಳಿಗೆ ಅಧ್ಯಕ್ಷರಾಗಿದ್ದರು. ಐಎಎಸ್ ಅಧಿಕಾರಿಯಾಗಿ ಸೇವೆಯಲ್ಲಿದ್ದಾಗಲೇ ಜಾನಪದದ ಒಲವಿನಿಂದ ಸೋಬಾನೆ ಚಿಕ್ಕಮ್ಮನ ಪದಗಳಿಂದ ಸ್ಫೂರ್ತಿ ಪಡೆದಿದ್ದ ನಾಗೇಗೌಡರು ಜನಪದ ಸಾಹಿತ್ಯ ಸಂಗ್ರಹ, ಅವುಗಳ ಪ್ರಕಟಣೆ, ಕಲಾವಿದರಿಗೆ ಉತ್ತೇಜನ ಹೀಗೆ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಸರ್ಕಾರದಿಂದ ಕಲಾವಿದರಿಗೆ ಮಾಸಾಶನ, ಜನಪದ ಕಲೆಗಳ ಚಿತ್ರೀಕರಣ, ಗೀತೆಗಳ ಧ್ವನಿಮುದ್ರಿಕೆ, ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದ ಜಾನಪದ ಉತ್ಸವ ಹೀಗೆ ಅನೇಕ ಹೊಸತುಗಳಿಗೆ ನಾಗೇಗೌಡರು ಮುನ್ನುಡಿ ಬರೆದರು. ನಂತರ 1987 ಜುಲೈ 30ರಂದು ಅಕಾಡೆಮಿಯ 3ನೇ ಅವಧಿಗೆ ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಸಿದ್ಧ ಹಾಡುಗಾರರು, ಜಾನಪದ ಸಂಗ್ರಹಕರು ಆದ ಡಾಕ್ಟರ್ ಎಸ್.ಕೆ. ಕರೀಂ ಖಾನ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಹಾಸನ ಜಿಲ್ಲೆಯ ಸಕಲೇಶಪುರದವರಾದ ಕರೀಂ ಖಾನರು ಜನಪದ ಗೀತೆಗಳ ಸಂಗ್ರಹ ಮತ್ತು ಹಾಡುಗಾರಿಕೆಯಿಂದಲೇ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನಪದ ಗೀತೆಯನ್ನೇ ಮಾಧ್ಯಮವನ್ನಾಗಿ ಬಳಸಿಕೊಂಡವರಿವರು. ಇಂತಹ ಸೃಜನಶೀಲ ವ್ಯಕ್ತಿತ್ವದ ಕರೀಂ ಖಾನರು ಅಕಾಡೆಮಿಯ ಅಧ್ಯಕ್ಷತೆ ವಹಿಸಿಕೊಂಡ ನಂತರ ಮೊದಲ ವರ್ಷವನ್ನು ಬುಡಕಟ್ಟು ಜನರ ಅಧ್ಯಯನಕ್ಕಾಗಿ ಮೀಸಲಿಟ್ಟರು. ಕಾಡು ಮೇಡುಗಳನ್ನು ಸುತ್ತಿ ನಾನಾ ಬಗೆಯ ಬುಡಕಟ್ಟು ಜನರ ಸಂಸ್ಕೃತಿಯನ್ನು ವಿಡಿಯೋ ಚಿತ್ರಣ ಮಾಡಿಸಿದರು. ಯಾವುದೇ ಜಾನಪದ ಪರಂಪರೆಯು ಮರೆಯಾಗದಂತೆ ಸಂರಕ್ಷಿಸಬೇಕು ಎಂಬ ಕಳಕಳಿ ಅವರದ್ದಾಗಿತ್ತು. ಇಳಿವಯಸ್ಸಿನಲ್ಲೂ ಭತ್ತದ ಉತ್ಸಾಹ ಹೊಂದಿದ್ದ ಅವರು ಕರಾವಳಿಯಲ್ಲಿನ ಕಾಡುಗಳಲ್ಲಿ
ಮಲೆನಾಡಿನ ಕಡಿದಾದ ಬೆಟ್ಟ ಗುಡ್ಡಗಳಲ್ಲಿ ಅನೇಕ ಗುಡ್ಡಗಾಡು ಜನರನ್ನು ಸಂದರ್ಶಿಸಿದರು. ಅವರ ಮಹತ್ವದ ಜೀವನವನ್ನು ಚಿತ್ರ ಸುರುಳಿಗಳಲ್ಲಿ ದಾಖಲಿಸಿದರು. ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದ ಸಾಂಸ್ಕೃತಿಕ ಜಾತ್ರೆಗಳನ್ನು ಜಾನಪದದ ಒಂದು ಅಂಗ ಎಂದು ಪರಿಗಣಿಸಿ ನಾಡಿನ ಕೆಲವು ಜಾತ್ರೆಗಳನ್ನೂ ಅವರು ಚಿತ್ರೀಕರಣ ಮಾಡಿಸಿದ್ದರು. ಅನೇಕ ವಿಚಾರ ಸಂಕಿರಣಗಳು ಇವರ ಅವಧಿಯಲ್ಲಿ ನಡೆದವು. ಜನಪದ ಆಟಗಳು, ಸಮೂಹ ಮಾಧ್ಯಮಗಳು ಮತ್ತು ಜಾನಪದ ಅಧ್ಯಯನ ಕಲೆಗಳು ಮೊದಲಾದ ಪ್ರಕಟಣೆಗಳು ಇವರ ಅವಧಿಯಲ್ಲಿ ನಡೆದವು. ಅಕಾಡೆಮಿಯ 4ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದವರು ಡಾಕ್ಟರ್ ಜಿ. ಶಂ. ಪರಮಶಿವಯ್ಯನವರು. 1991ರ ಅಕ್ಟೋಬರ್ 30ರಂದು ಇವರು ಅಧ್ಯಕ್ಷತೆ ವಹಿಸಿಕೊಂಡರು. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಮೊದಲ ಜಾನಪದ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದವರು. ಹಲವು ಮಹತ್ವದ ಜನಪದ ಕಾವ್ಯ, ಕತೆ, ಖಂಡಕಾವ್ಯ, ಮಹಾಕಾವ್ಯಗಳ ಪ್ರಕಟಣೆ ಇವರ ಅವಧಿಯಲ್ಲಿ ಕಂಡಿತು. ಜಿ. ಶಂಪ ಎಂದೇ ಜನಪದ ಕ್ಷೇತ್ರದಲ್ಲಿ ಪರಿಚಿತರಾದ ಪರಮಶಿವಯ್ಯನವರದು ಸಾಮಾನ್ಯ ಹಳ್ಳಿ. ಇಂತಹ ಹಳ್ಳಿಯಲ್ಲಿ ಹುಟ್ಟಿ ಅಕಾಡೆಮಿಯ ಅಧ್ಯಕ್ಷ ಹಂತದವರೆಗೂ ಏರಿದ ಕ್ರಿಯಾಶೀಲತೆ, ಸ್ವಪ್ರಯತ್ನದಿಂದ ಪ್ರಾಥಮಿಕ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ತೊಡಗಿ ನಾನಾ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದವರಿವರು. ಅವರು ಗಳಿಸಿದ ಸ್ನೇಹಿತರು ಸಾವಿರಾರು. ಅಕಾಡೆಮಿಯ ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಇವರು ಒಂದು ಸುತ್ತಿನ ಜಾನಪದ ಯೋಜನೆಯನ್ನು ಜಾರಿಗೆ ತಂದು ಯಶಸ್ಸು ಕಂಡರು. ಹಳ್ಳಿಯೊಂದನ್ನು ಕೇಂದ್ರವಾಗಿರಿಸಿಕೊಂಡು ಅಲ್ಲಿನ ಸುತ್ತಮುತ್ತಲ ಹಳ್ಳಿಗಳ ಜನಪದ ಕಲೆಯನ್ನು ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಈ ಯೋಜನೆ ತುಂಬ ಜನಪ್ರಿಯತೆ ಗಳಿಸಿತ್ತು. ಇವರ ಅವಧಿಯ ಮೊದಲ ವರ್ಷದಲ್ಲಿ ವಿಜಯದಶಮಿಯ ಸಂದರ್ಭದಲ್ಲಿ ನಡೆದ ನವರಾತ್ರಿ ಜಾನಪದ ರಂಗೋತ್ಸವ ಜನಪದ ರಂಗಭೂಮಿಯ ವಿರಾಟ್ ಸ್ವರೂಪವನ್ನೇ ಪರಿಚಯಿಸಿತು. ನಿರಂತರ ಶ್ರಮಿಸಿದ ಪರಮಶಿವಯ್ಯನವರು ದೈಹಿಕವಾಗಿ ಬಳಲಿದರು. ಅವರ ಅವಧಿಯ ಅಂತಿಮ ವರ್ಷದಲ್ಲಿ ಅನಾರೋಗ್ಯ ತಲೆದೂರಿದ್ದರಿಂದ ಲವಲವಿಕೆ ಕಳೆದುಕೊಂಡರು ಪರಮಶಿವಯ್ಯ. ಇತ್ತ ಅಕಾಡೆಮಿಗೂ ಸಹ ಮಂಕು ಕವಿದಂತಾಯಿತು. ವಿಲ್ಲದ ವಿದ್ಯೆ, ಕಡಿವಾಣವಿಲ್ಲದ ಕುದುರೆ ಕಂಡಯ್ಯ, ಅನುಭವವಿಲ್ಲದ ಬುದ್ಧಿ, ರಸಮಾಗದ ಕಸುಗಾಯಿ ಕಂಡಯ್ಯ, ಶ್ರದ್ಧೆಯಿಲ್ಲದ ಓದು, ಬಚ್ಚ ಬಾಯಿಲಿ ಅಗಿದ ರಸಗೌಳ ಕಂಡಯ್ಯ, ವಿನಯವಿಲ್ಲದ ವಿಮರ್ಶೆ, ಕೆಚ್ಚಲಿಲ್ಲದ ಕೊಬ್ಬಿದ ಆಕಳು ಕಂಡಯ್ಯ, ಇಂತಿ ತಿರುಳಿಲ್ಲದ ಹುರುಳಿಲ್ಲದ ಬರೀ ಸಿಪ್ಪೆಗಳನ್ನೇಕೆ ಸೃಷ್ಟಿಸುವಯ್ಯ ಗುರುವೇ ಶ್ರೀ ಅಂಪಾಪರಾಧೀಶ್ವರ. ಜಾನಪದ ಅಕಾಡೆಮಿಯ 5ನೇ ಅವಧಿಗೆ ಅಧ್ಯಕ್ಷರಾಗಿ ಬಂದವರು ಡಾಕ್ಟರ್ ಎಚ್. ಜೆ. ಲಕ್ಕಪ್ಪಗೌಡರು. 1995ರ ಜೂನ್ 13ರಂದು ಅಧಿಕಾರ ವಹಿಸಿಕೊಂಡ ಲಕ್ಕಪ್ಪಗೌಡರು ಅದುವರೆಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನ ಹಂಪಾಪುರದಲ್ಲಿ ಜನಿಸಿದ ಲಕ್ಕಪ್ಪಗೌಡರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಕಾನೂನು, ಜಾನಪದ, ಆಡಳಿತ, ಸಂಘಟನೆ ಮೊದಲಾದ ಕ್ಷೇತ್ರಗಳಲ್ಲಿ ತಮ್ಮ ವ್ಯಕ್ತಿತ್ವದ ಛಾಪು ಮೂಡಿಸಿದ ಕ್ರಿಯಾಶೀಲ ವಿದ್ವಾಂಸರು. ಕವಿಯಾಗಿ, ನಾಟಕಕಾರರಾಗಿ ಹೆಸರು ಮಾಡಿರುವ ಲಕ್ಕಪ್ಪಗೌಡರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು. ಇಂತಹ ಬಹುಮುಖ ವ್ಯಕ್ತಿತ್ವದ ಲಕ್ಕಪ್ಪಗೌಡರು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗುತ್ತಿದ್ದಂತೆ ಈ ಹಿಂದೆ ಪರಮಶಿವಯ್ಯನವರ ಕಾಲದಲ್ಲಿ ಸ್ಥಗಿತಗೊಂಡಿದ್ದ ಎಲ್ಲ ಯೋಜನೆಗಳಿಗೆ ಮರುಜೀವ ನೀಡಿದರು. ನಮ್ಮ ಕಾಲದಲ್ಲಿ ಆದಂಥ ಹೆಚ್ಚು ಪುಸ್ತಕಗಳ ಪ್ರಕಟಣೆ ಮತ್ತು ಎರಡನೇದು ಹೆಚ್ಚು ಸೆಮಿನಾರುಗಳ ಪ್ರಕಟಣೆ, ರೈತ ಜಾನಪದ ಅನ್ನುವಂಥದ್ದಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಂಥ ಜಾನಪದ ಅನ್ನುವಂಥದ್ದು, ಹಾಗೆ ಆದಿವಾಸಿಗಳ ಜಾನಪದ ಅನ್ನುವಂಥದ್ದು, ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಸ್ತ್ರೀ ಜಾನಪದ ಅನ್ನುವಂಥದ್ದು,
ಈ ಥರ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಎಲ್ಲ ಮೊದಲೈದು ಇಲ್ಲ ಅಂತಲ್ಲ, ಅವೆಲ್ಲ ಬೇರೆ ಬೇರೆ ವರ್ಗೀಕರಣಗೊಳಿಸಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಇದನ್ನು ಎಲ್ಲಿ ಯಾವುದೋ ಇದು ಮೀನು ಮತ್ಸ್ಯ ಜಾನಪದ ಅನ್ನುವಂಥದ್ದು, ಹೀಗೆ ಅತ್ಯಂತ ಸೂಕ್ಷ್ಮವಾಗಿ ಜನಪದದ ಜೀವನದ ವಿವರಗಳನ್ನೆಲ್ಲ ಕಲೆ ಹಾಕ್ತಾ ಪುಸ್ತಕಗಳು ತರ್ತಾ ಹೋದು. ಆಗ ಅಷ್ಟೇ ಎಲ್ಲ ಒಂದು ಕಂಪ್ಯಾರೇಟಿವ್ ಹಾಸ್ಪಿಟಲ್ ತೆರಿಬೇಕು ಅಂತ ಕೂಡ ಹೇಳಿದ್ದೆ ನಾನು. ಒಂದು ಜಾನಪದ ಆಸ್ಪತ್ರೆ ಮತ್ತು ಇನ್ನೊಂದು ಈ ರೆಗ್ಯುಲರ್ ಆಸ್ಪತ್ರೆ, ಇದಕ್ಕೂ ಏನು ಸಂಬಂಧ ಇದೆ? ಯಾ ಕೆಮಿಕಲ್ಸ್ ಮೇಲೆ ಏನು ವ್ಯತ್ಯಾಸ ಇದೆ? ಈ ಯಾವುದೋ ಒಂದು ಉಣ್ಣಿ ಏನುಂತದೆ ರಸ ಹೆಣ್ಣದು ಯಾಕೆ ಗಾಯಮಯ ಆಗಬೇಕು? ಇದರಲ್ಲಿ ಇಂಗ್ಲೀಷ್ ಏನೋ ಇದರಲ್ಲಿ ಏನಿದೆ? ಆ ಥರದ ಅಂಶಗಳು ಎರಡು ಸಮಾನವಾಗಿ ಏನಾದ್ರು ಇದೆ? ಈ ಥರ ವೈಜ್ಞಾನಿಕವಾಗಿ ಮತ್ತು ಕಲಾತ್ಮಕವಾಗಿ ಸಾಹಿತ್ಯಿಕವಾಗಿ ಮೂರೂ ನೆಲೆಗಳಲ್ಲಿ ಈ ಇದು ಜಾನಪದ ಅಕಾಡೆಮಿಯನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡು. ಅಕಾಡೆಮಿಯ ತ್ರೈಮಾಸಿಕ ಪತ್ರಿಕೆಯಾದ ಜಾನಪದ ಗಂಗೋತ್ರಿ ಮತ್ತು ವಾರ್ತಾಪತ್ರವಾದ ಜಾನಪದ ಸಮಾಚಾರ ಪತ್ರಿಕೆಗಳು ನಿಯತವಾಗಿ ಪ್ರಕಟವಾಗುವಂತೆ ನೋಡಿಕೊಂಡರು. ಇವರ ಅವಧಿಯಲ್ಲಿ ಬುಡಕಟ್ಟುಗಳನ್ನು ಕುರಿತಾದ ಸಂಪುಟಗಳನ್ನು ಪ್ರಕಟಿಸುವ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು. ಅಖಿಲ ಭಾರತ ಜಾನಪದ ಸಮಾವೇಶ, ಫೋಕ್ಲೋರ್ 150 ಮತ್ತು ಜಾನಪದ 30 ವಿಚಾರ ಸಂಕಿರಣ, ಡೊಳ್ಳುಮೇಳ, ಚೌಡಿಕೆ, ತೊಗಲುಗೊಂಬೆಯಾಟ ಮುಂತಾದ ಕಲೆಗಳ ಕುರಿತ ಸಾಕ್ಷ್ಯಚಿತ್ರಗಳ ನಿರ್ಮಾಣವು ಡಾಕ್ಟರ್ ಲಕ್ಕಪ್ಪ ಗೌಡರ ಅವಧಿಯಲ್ಲಿ ಆದಂತಹ ಮಹತ್ವದ ಕಾರ್ಯಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ, ಅಂದರೆ ಈಗಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ನಾಗವಾರ ಗ್ರಾಮದಲ್ಲಿ ಜನಿಸಿದ ಕಾಳೇಗೌಡರು ಸೃಜನಶೀಲ ಬರಹಗಾರರಾಗಿ ಜಾನಪದ ತಜ್ಞರಾಗಿ ಖ್ಯಾತರಾಗಿದ್ದಾರೆ. ಕನ್ನಡ ನಾಡು ಕಂಡ ವೈಚಾರಿಕ ವ್ಯಕ್ತಿಗಳಲ್ಲಿ ಒಬ್ಬರಾದ ಕಾಳೇಗೌಡರು ಕನಸುಗಾರರು, ಕ್ರಿಯಾಶೀಲರೂ, ಪ್ರಗತಿಶೀಲ ಹಾಗೂ ಪ್ರಯೋಗಶೀಲ ಬರಹಗಾರರು. ಅನಾದಿಯಿಂದಲೂ ತಮ್ಮ ಮೂಕ ಸಾಕು ಪ್ರಾಣಿಗಳೊಡನೆ ಜೋಪಡಿಗಳಲ್ಲಿ ಚಡಪಡಿಸಿ ಪವಡಿಸುತ್ತಲೇ ಬೆಂಗಾಡ ಬದುಕಲ್ಲಿ ಗೊಣಗಾಟ ಕಾಣದೆ ತಾರುಣ್ಯದಲ್ಲೇ ಜಾನಪದದ ಹುಚ್ಚು ಹತ್ತಿಸಿಕೊಂಡು ಬಗಲಿಗೆ ಚೀಲವೊಂದನ್ನು ಏರಿಸಿ ಸಂಗ್ರಹ ಕಾರ್ಯಕ್ಕೆ ಊರೂರು ತಿರುಗಿದವರು. ಸಂಚಾರಿ ಪ್ರಿಯ ಕಾಳೇಗೌಡರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಕತೆ, ಕಾವ್ಯ ಮತ್ತು ಜಾನಪದದ ಬರವಣಿಗೆಯ ಮೂಲಕ ಸಾಹಿತ್ಯ ಲೋಕದ ಗಮನ ಸೆಳೆದವರು. ಲೋಹಿಯಾ ಅವರ ಸಮಾಜವಾದಿ ಚಿಂತನೆಗಳಿಂದ ಪ್ರಭಾವಿತರಾಗಿ ಕರ್ನಾಟಕದಲ್ಲಿ ಚಾರಿತ್ರಿಕವಾಗಿ ಘಟಿಸಿದ ಬರಹಗಾರರು ಮತ್ತು ಕಲಾವಿದರ ಒಕ್ಕೂಟ ಮತ್ತಿತರ ಚಳವಳಿಗಳನ್ನು ಮೊದಲುಗೊಂಡು ಎಲ್ಲ ಪ್ರಗತಿಪರ ಚಳವಳಿಗಳಲ್ಲಿ ಮಿಂದು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾಗಿ ರೂಪುಗೊಂಡಿದ್ದಾರೆ. ಜನಪದರ ಬದುಕಿಲ್ಲದೆ ಜಾನಪದ ಇಲ್ಲ ಎನ್ನುವ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದ ಕಾಳೇಗೌಡರು ಅಧ್ಯಕ್ಷರಾಗಿ ಬಂದಾಗ ಸಹಜವಾಗಿಯೇ ನಾಡಿನ ಅನೇಕರು ಇವರ ಕಾರ್ಯವೈಖರಿಯ ಬಗ್ಗೆ ಕುತೂಹಲ ಹೊಂದಿದ್ದರು. 1947 ನಂತರ ಹುಟ್ಟಿದಂಥ ಅನೇಕ ರಾಜಕಾರಣಿಗಳು ಮತ್ತು ಆಡಳಿತಗಾರರು, ಹಳ್ಳಿಗಾಡಿನಿಂದ ಬಂದಂಥವರು, ನಮ್ಮ ಕಲಾವಿದರು ಇಡೀ ಜೀವಮಾನ ಪೂರ್ತಿ ಅವರು ದುಡಿದ್ರೂ ಕೂಡ ಒಂದು ಸಣ್ಣ ಗೌರವ ಸಿಗದೇ ಇರೋ ವಾತಾವರಣ ಇರ್ತದೆ ಅಂತ. ಹಾಗಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಮಡಿಕೇರಿನಲ್ಲಿ, ಮಂಗಳೂರಿನಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜಿಲ್ಲಾ ಸಮಾವೇಶಗಳನ್ನು ಏರ್ಪಡಿಸೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಆ ಹಿರಿಯ ಕಲಾವಿದರನ್ನು ನಾವು ಗೌರವಿಸಲಿಕ್ಕೆ, ಸನ್ಮಾನಿಸಲಿಕ್ಕೆ, ಅವ್ರಿಗೊಂದು ಗೌರವಧನ ಕೊಟ್ಟು ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಆಯಿತು. ಇದರ ಜೊತೆಯಲ್ಲೇ ನಮ್ಮ ಜಾನಪದ ಸಂಸ್ಕೃತಿಯ ವಿವಿಧ ಮುಖಗಳನ್ನು ಸಾಧ್ಯವಾದಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಪರಿಚಯಿಸೋದು ಹೇಗೆ ಅಂತ ನಾನು ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಸೇರಿ ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮ ಜಾನಪದ ಸಂಸ್ಕೃತಿ ಹಿನ್ನೆಲೆಯ ಶುಭಾಶಯ ಪತ್ರಗಳನ್ನು ನಾವು ಸಿದ್ಧಪಡಿಸೋಣ ಅಂತ ಅನ್ನೋ ಒಂದು ಆಲೋಚನೆ ಬಂತದು. ಸರ್ಕಾರಿ ಸಂಸ್ಥೆಗಳು ವಿಧಾನಸೌಧದ ಒಂದು ಕಲ್ಲು ಕಟ್ಟಡದ ಚಿತ್ರ ಮಾತ್ರ ಕೊಡ್ತಾಯಿದ್ರು. ನಮ್ಮ ಈ ಗ್ರಾಮೀಣ ಸಂಸ್ಕೃತಿನಲ್ಲಿರ್ತಕ್ಕಂಥ ಒಂದು ಕಲೆ, ಸಂಸ್ಕೃತಿಯ ವಿವಿಧ ಮುಖಗಳ ಆಕರ್ಷಕವಾಗಿರ್ತಕ್ಕಂಥ ಛಾಯಾಚಿತ್ರಗಳ ಹಿನ್ನೆಲೆಯಲ್ಲಿ ಶುಭಾಶಯ ಪತ್ರಗಳನ್ನು ನಾವು ಸಿದ್ಧಪಡಿಸಿ ಮತ್ತು ಆ ಮೂಲಕ ನಮಗೆ ಲಕ್ಷಾಂತರ ರೂಪಾಯಿ ಹಣ ನಮ್ಮ ಅಕಾಡೆಮಿಗೆ ಈ ಜಾನಪದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಚೆನ್ನಾಗಿ ಹಮ್ಮಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಯಿತದು. ನಮ್ಮ ಜನಪದ ಕಲಾವಿದರ ಆತ್ಮಕಥೆಗಳನ್ನು ಬರೆಸೋಣ ಅನ್ನುವ ಒಂದು ಆಲೋಚನೆ ನಮಗೆ ಬಂತು. ಇದು ನಮ್ಮ ಹೆಮ್ಮೆಯ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದು. ಈ ತನಕ ನಮ್ಮ ಅನಕ್ಷರಸ್ಥರಾದ ಈ ಜ್ಞಾನಿಗಳ ಆತ್ಮಕಥೆ, ಅವರ
ಬದುಕಿನ ಎಲ್ಲ ಒಂದು ವಿವರಗಳನ್ನು ನಾವು ದಾಖಲು ಮಾಡಬೇಕು ಅಂತ ಹೇಳಿ ಮತ್ತು ನಮ್ಮ ಪತ್ರಕರ್ತರು ಮತ್ತು ಸಾಹಿತಿಗಳ ಒಂದು ನೆರವಿನಿಂದ ಹಲವಾರು ಜನ ಹಿರಿಯ ಜನಪದ ಕಲಾವಿದರ ಆತ್ಮಕಥೆಗಳನ್ನು ನಾವು ಬರೆಸಲಿಕ್ಕೆ ಸಾಧ್ಯ ಆಯಿತು. ಮಕ್ಕಳ ದೃಷ್ಟಿಯಿಂದ ಕೂಡ ನಾವು ಜಾನಪದವನ್ನು ಪ್ರಚಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಳೆಯರಿಗಾಗಿ ಜಾನಪದ ಅಂತ ಒಂದು ವಿಶೇಷ ಸಂಪುಟವನ್ನು ನಾವು ತರಲಿಕ್ಕೆ ಸಾಧ್ಯ ಆಯಿತು. ಸಾಲು ಸಂಪಿಗೆ ನೆರಳು ಅಂತ ಹೇಳಿ. ಯಾವುದೇ ಒಂದು ಅಕಾಡೆಮಿಗೆ ಒಂದು ಲಾಂಛನ ಮತ್ತು ಧ್ಯೇಯವಾಕ್ಯಗಳು ಇವೆಲ್ಲ ಕೂಡ ಇರಬೇಕಾಗ್ತದೆ. ಎಲ್ಲ ಪ್ರತಿಭೆಗೆ ಅವಕಾಶ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಬದುಕಬೇಕು ಅನ್ನೋದು ಈ ಜಾನಪದದ ನಿಜವಾದ ಆಶಯ. ಆ ಆಶಯಕ್ಕನುಗುಣವಾಗಿ ಒಂದು ಹೊಸ ಲಾಂಛನವನ್ನು ಕೂಡ ನಾವು ಎಲ್ಲ ಸಾಹಿತಿಗಳು, ಜಾನಪದ ತಜ್ಞರು ಮತ್ತು ಕಲಾವಿದರ ಜೊತೆಯಲ್ಲಿ ಚರ್ಚಿಸಿ ರೂಪಿಸಲಿಕ್ಕೆ ಸಾಧ್ಯವಾಯಿತು. ನಾವು ನಮ್ಮ ಅವಧಿನಲ್ಲಿ ಕರಾವಳಿ ಯಕ್ಷಗಾನ ಸಮ್ಮೇಳನವನ್ನು ಏರ್ಪಡಿಸಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಕಾಸರಗೋಡಿನಿಂದ ಕಾರವಾರದ ತನಕ ಬದುಕಿರ್ತಕ್ಕಂಥ ಹಿರಿಯರು 50 ವರ್ಷದ ನಂತರದ ಎಲ್ಲ ಹಿರಿಯ ಕಲಾವಿದರನ್ನು ನಾವು ಆಹ್ವಾನಿಸಿದ್ವಿ. ಆ ಜಿಲ್ಲಾಡಳಿತದ ಒಂದು ನೆರವಿನಿಂದ ಬಹಳ ದೊಡ್ಡ ಸಮ್ಮೇಳನವನ್ನು, ನಾವು ಹೆಮ್ಮೆ ಪಟ್ಕೊಳ್ತಕ್ಕಂಥ ಒಂದು ಸಮ್ಮೇಳನವನ್ನು ಏರ್ಪಡಿಸಲಿಕ್ಕೆ ಸಾಧ್ಯ ಆಯಿತು. ಪ್ರಸಿದ್ಧ ಜಾನಪದ ತಜ್ಞ, ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಜಾನಪದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರೇಗೌಡ ಅವರನ್ನು ಅಂದಿನ ಸರ್ಕಾರ ದಿನಾಂಕ 20ನೇ ಜೂನ್ 2001ರಂದು ಜಾನಪದ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಹಿರೇಸಾವೆಯಲ್ಲಿ ಜನಿಸಿದ ರಾಮಚಂದ್ರೇಗೌಡರದು ಬಹುಮುಖ ಜಾನಪದ ಪ್ರತಿಭೆ. ಸಂಸ್ಕೃತಿಯ ಬಗ್ಗೆ ಸೂಕ್ಷ್ಮ ಒಳನೋಟಗಳನ್ನುಳ್ಳ ಇವರು ಅನುಭವ ಹಾಗೂ ಅಭಿವ್ಯಕ್ತಿಗಳೆರಡರಲ್ಲೂ ಗಾಢವಾದ ಸಂವೇದನೆಯುಳ್ಳವರು. ಕೃಷಿ ಸಂಸ್ಕೃತಿಯ ಉತ್ಪತ್ತಿಯಾದ ಜಾನಪದವನ್ನು ಈ ಹೊತ್ತಿನ ಆರ್ಥಿಕ, ಸಾಮಾಜಿಕ, ರಾಜಕೀಯ ಚಿಂತನೆಗಳ ಮುಖಾಂತರ ಪ್ರಸ್ತುತಗೊಳಿಸಲು ಯತ್ನಿಸಿದ ಅವರ ಜಾನಪದೀಯ ಚಿಂತನೆಯಲ್ಲಿ ಅಸಾಧಾರಣ ಗ್ರಹಿಕೆ ಇದೆ. ಮೂಲತಃ ರೈತ ಹೋರಾಟದಂತಹ ಜನಪರ ಚಳವಳಿಗಳ ಹಿನ್ನೆಲೆಯಿಂದ ಬಂದ ರಾಮಚಂದ್ರೇಗೌಡರು ರಾಜ್ಯ ರೈತ ಸಂಘದ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಜನಪರ ಚಿಂತನೆಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ರಾಮಚಂದ್ರೇಗೌಡರು ಹಲವಾರು ಜಾನಪದ ಕೃತಿಗಳನ್ನು ರಚಿಸುವ ಮೂಲಕ ಜಾನಪದ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ. ಅವರ ಕೃತಿಗಳ ಶೀರ್ಷಿಕೆಗಳೇ ಕುತೂಹಲ ಮೂಡಿಸುತ್ತವೆ ಮತ್ತು ಅರ್ಥಪೂರ್ಣವಾಗಿರುತ್ತವೆ. ಎರಡು 2001 ನಂತರ ಕರ್ನಾಟಕದ ಸ್ವಲ್ಪ ಬರಗಾಲದ ಪರಿಸ್ಥಿತಿ ಕೂಡ ಇತ್ತು. ಆ ಸಂದರ್ಭದಲ್ಲಿ ವರ್ಷಕ್ಕೆ ಕೊಡ್ತಿದ್ದಂಥ ಹಣ 6 ಲಕ್ಷ ರೂಪಾಯಿ. ಹಾಗಾಗಿಯೇ ನಾವು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಕೇವಲ ಸರ್ಕಾರವನ್ನು ಅವಲಂಬಿಸದೆ ಬೇರೆಯವರ ಸಹಕಾರವನ್ನು ಪಡ್ಕೋಬೇಕಾಗಿತ್ತು. ನಮ್ಮಲ್ಲಿ ಏನು ಹಳೆಹಳಿಕೆ ಇತ್ತು ಅಂದರೆ ಜಾನಪದ ಯಾವುದು ಹಳೆಯದು ಅದು ಸತ್ತೋಗೋದು ಅನ್ನುವಂಥ ಅಭಿಪ್ರಾಯ ಇತ್ತು. ಅದು ನಿಮ್ಮ ಅಭಿಪ್ರಾಯ ಸರಿಯಲ್ಲ, ಅದು ನಮ್ಮ ಮಧ್ಯೆ ಇರುವಂಥದ್ದು. ಅದು ಜನಪದರ ಜ್ಞಾನ ವಿಜ್ಞಾನ, ಜನಪದರ ಜ್ಞಾನ ವಿಜ್ಞಾನ ಅನ್ನುವಂಥ ಮಾತನ್ನು ಹೇಳಿ ನಾನು ಪ್ರಶಸ್ತಿಗಳಿಗೆ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟೆ. ಜಾನಪದ ಜ್ಞಾನ ವಿಜ್ಞಾನ ಪ್ರಶಸ್ತಿಗಳು ಅಂತ ಪ್ರಶಸ್ತಿ ಹೆಸರನ್ನೇ ಚೇಂಜ್ ಮಾಡಿ ಅಕಾಡೆಮಿಗೆ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಡಲಿಕ್ಕೆ ನಾನು ಮೊದಲು ಆರಂಭ ಮಾಡಿದೆ. ನಾನು ಉತ್ತರ ಕನ್ನಡದಲ್ಲಿ ಒಂದು ಪಾನೀಯಗಳ ಗೋಷ್ಠಿ ಚಿಂತನೆ ಪ್ರಾಯೋಗಿಕತೆ ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡು ಮಾಡಿದ್ವಿ. ಅಲ್ಲಿ ನಾವು ಪಾನೀಯಗಳನ್ನು ಪ್ರದರ್ಶನ ಮಾಡೋದಲ್ಲ, ಪಾನೀಯಗಳನ್ನು ಮಾರಾಟ ಮಾಡೋದು ಮತ್ತು ಆ ಪಾನೀಯಗಳನ್ನು ಸಮಕಾಲೀನ ಸಂದರ್ಭಕ್ಕೆ ಹೇಗೆ ಪ್ರಸ್ತುತಪಡಿಸುವಂಥದ್ದು ಅನ್ನುವಂಥ ಒಂದು ಪ್ರಯೋಗವನ್ನು ಕೂಡ ಮಾಡಿ ಅವುಗಳ ಮೂಲಕ ನಮ್ಮ ಯುವಕರನ್ನು ಉದ್ಯಮಶೀಲರನ್ನಾಗಿ ಮಾಡಿ, ಇದು ನಿಜವಾದ ಜಾನಪದದ ಮುಂದುವರಿಕೆ ಹೊರತು ನಮ್ಮಲ್ಲಿ ಏನೂ ಇಲ್ಲ ಅಂತ ಹಳಹಳಿಸುವಂಥದ್ದು ಮುಂದುವರಿಕೆ ಅಲ್ಲ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ನಾನು ಸ್ಪಷ್ಟ ಮಾಡಿದೆ. ಜಾನಪದ ಲೋಕದಲ್ಲಿ ಒಂದು ಹಚ್ಚೆ ಕಮ್ಮಟ ಅಂತ ಮಾಡಿದ್ದೀವಿ. ಹಚ್ಚೆ ಕಮ್ಮಟಕ್ಕೆ ನಾವು ಈ ಹಚ್ಚೆಯನ್ನು ಹಾಕುವಂಥವ್ರನ್ನಲ್ಲದೆ ಕಾಲೇಜಿನ ಯುವಕರು ಯುವತಿಯರು ಹಾಗೆಯೇ ಸಾಂಪ್ರದಾಯಿಕ ಚಿತ್ರಕಲಾವಿದರು ಇವರೆಲ್ಲನೂ ಕರೆಸಿ ಒಂದು ಕಮ್ಮಟವನ್ನು ಮಾಡಿದ್ವಿ. ಆಶ್ಚರ್ಯಕರವಾದ್ದು ಅಂತಂದರೆ ನನ್ನ ಪೀರಿಯಡಿನವರೆಗೆ ಈ ಜನಪದದಲ್ಲಿ ವಿಶೇಷವಾಗಿ ಪ್ರಶಸ್ತಿ ಕೊಡುವಾಗ ಈ ಕಾಲಜ್ಞಾನದರಿಗೆ ಕೊಟ್ಟಿರಲಿಲ್ಲ. ಆದರೆ ನಾನು ಕಾಲಜ್ಞಾನವನ್ನು ಹೇಳುವಂಥವನ್ನು ಕೂಡ ಹುಡುಕಿ ಕರೆಸಿ ಅವನಿಗೆ ಜಾನಪದ ಪ್ರಶಸ್ತಿಯನ್ನು ಕೊಡಿಸಿದೆ.
ಇನ್ನೂ ಒಂದು ಬಹಳ ಮುಖ್ಯವಾದಂಥ ಅಂಶ ಅಂತಂದರೆ ಮರಣಗೀತೆಗಳಿಗೆ ಪ್ರಶಸ್ತಿಯನ್ನು ಕೊಟ್ಟದ್ದು. ಜನಪದದ ಹೆಸರಿನಲ್ಲಿ ಬರುತ್ತಿರುವ ನಕಲಿ ಕ್ಯಾಸೆಟ್ಟುಗಳು ಅಂತ. ಈ ನಕಲಿ ಕ್ಯಾಸೆಟ್ಗಳ ಬಗ್ಗೆ ಚಿಂತನೆ ನಡೆಸಿದ್ದಲ್ದೇ ಅವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಅವನ್ನ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಜಾನಪದವನ್ನು ಒಂದು ಮೂಲತೆಯನ್ನಾಗಿ ಬೆಳೆಸಕೂಡ್ದು, ಜಾನಪದವನ್ನು ಒಂದು ಮುಗ್ಧತೆಯಾಗಿ ಬೆಳೆಸಕೂಡ್ದು. ಅದು ಯಾವತ್ತೂ ಜನವನ್ನು ಚಲಿಸುವ ನಿರಂತರ ಪ್ರಕ್ರಿಯೆಯಾಗಿ ಅದನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಲಾವಿದರು, ಕಲೆಗಳು, ಅದರಿಂದ ಹಿಂದಿರುವಂಥ ನಂಬಿಕೆಗಳು ಇವನ್ನು ಇಟ್ಟುಕೊಂಡು ನಾನು ಬದಲಾವಣೆಗಳನ್ನು ತರುವ ಒಂದು ಪ್ರಯತ್ನವನ್ನು ಮಾಡಿದೆ. ಅಕಾಡೆಮಿಯನ್ನು ಒಂಥರ ತೆರೆದ ವಿಶ್ವವಿದ್ಯಾನಿಲಯ ಮಾಡಿಬಿಟ್ಟೆ ನಾನು. ಯಾವುದೇ ರೀತಿಯ ಸಂಕೋಚಗಳಿಲ್ಲದೇ ಜನಪದರಿಗಾಗಿ ಜಾನಪದ, ಜನಪದರಿಗಾಗಿ ಜಾನಪದ, ವಿದ್ವಾಂಸರಿಗಲ್ಲ ಅನ್ನುವಂಥ ಒಂದು ವಾತಾವರಣವನ್ನು ಆ ಸಂದರ್ಭದಲ್ಲಿ ನಾನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದು ನನಗಿವತ್ತು ಕೂಡ ಸಂತೋಷ ಇದೆ. ಆದರೆ ನನಗೆ ಎಲ್ಲ ಕಡೆಯಿಂದನೂ ಕೂಡ ಪ್ರೋತ್ಸಾಹ ಕೂಡ ಸಿಕ್ತು. ನಾನು ತುಂಬ ಖುಷಿಯಿಂದನೇ ಅಕಾಡೆಮಿ ಅಧ್ಯಕ್ಷ ಸ್ಥಾನದಿಂದ ಹೊರಗಡೆ ಬಂದೆ. ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವದ ಕಲಾವಿದರಾದ ಕೆರೆಮನೆ ಶಂಭು ಹೆಗಡೆಯವರನ್ನು ಸರ್ಕಾರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದುದು ಜನಪದ ಕಲಾವಿದರಿಗೆ ಸಂದ ಗೌರವವಾಗಿತ್ತು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಹೆಸರಾದ ಕೆರೆಮನೆ ಶಂಭು ಹೆಗಡೆಯವರು ಯಕ್ಷಗಾನ ಕಲೆಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿಕೊಟ್ಟವರು. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲ್ಲೂಕಿನ ಕೆರೆಮನೆ ಗ್ರಾಮದಲ್ಲಿ ಜನಿಸಿದ ಶಂಭು ಹೆಗಡೆಯವರು ತಂದೆಯಿಂದಲೇ ಕಲೆಯನ್ನು ಕಲಿತವರು. ಕಠಿಣ ಪರಿಶ್ರಮ, ಭಾರತೀಯ ರಂಗಭೂಮಿಯಲ್ಲಿ ಅದರಲ್ಲೂ ಯಕ್ಷಗಾನದಲ್ಲಿ ಗಳಿಸಿದ ಜ್ಞಾನ, ಅನುಭವ, ಅರ್ಪಣಾ ಮನೋಭಾವಗಳಿಂದ ಯಕ್ಷಗಾನದಲ್ಲಿ ಸಾರ್ವಭೌಮತ್ವವನ್ನು ಮೆರೆದವರು. ಇಂತಹ ಯಕ್ಷಗಾನ ಕಲೆಯ ಧ್ರುವತಾರೆ ಅಕಾಡೆಮಿ ಅಧ್ಯಕ್ಷರಾಗಿ ಬಂದಾಗ ಅವರು ಹೇಳಿದ್ದೇನು ಗೊತ್ತೇ? ಕಲಾವಿದರು ಮತ್ತು ವಿದ್ವಾಂಸರ ಸಲಹೆಯೊಂದಿಗೆ ಜಾನಪದ ಅಕಾಡೆಮಿಯ ಕಾರ್ಯಚಟುವಟಿಕೆಗಳನ್ನು ಮುನ್ನಡೆಸುತ್ತೇನೆ ಎಂದು. ಜಾನಪದ ಮತ್ತು ಜಾಗತೀಕರಣ ವಿಚಾರ ಸಂಕಿರಣ, ಬೆಂಗಳೂರು ಕಾಲೇಜುಗಳಲ್ಲಿ ಜನಪದ ಯುವ ಜನೋತ್ಸವ ಕಾರ್ಯಕ್ರಮ, ಅಂತರರಾಜ್ಯ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಅಡಿಯಲ್ಲಿ ಹಿಮಾಚಲ ಪ್ರದೇಶದ ಶಿರ್ಮೋರ್ನ ಜನಪದ ನೃತ್ಯ ಕಾರ್ಯಕ್ರಮ, ಮಲೆನಾಡು ಉತ್ಸವ, ಸಾವಿರದ ಸಿರಿ, ಬೆಳಗು ಕೃತಿ ಬಿಡುಗಡೆ, ಮೂಡಲಪಾಯ ಯಕ್ಷಗಾನ ಒಂದು ಸಮಗ್ರ ಚಿಂತನೆ ಮತ್ತು ಪ್ರಾತ್ಯಕ್ಷಿಕೆ, ರಾಜ್ಯ ಮಟ್ಟದ ಚೌಡಿಕೆ ಮೇಳ, ತೊಗಲುಗೊಂಬೆ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ, ಅಂಕೋಲ ಸೀಮೆಯಲ್ಲಿ ಯಕ್ಷಗಾನ ಒಂದು ನೋಟ ವಿಚಾರ ಸಂಕಿರಣ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಅವಧಿಯಲ್ಲಿ ನಡೆಸಿದರು. ಇವರ ಅವಧಿಯಲ್ಲಿ ಒದಗಿ ಬಂದ ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಮತ್ತು ಜಾನಪದ ಅಕಾಡೆಮಿಯ ಬೆಳ್ಳಿ ಹಬ್ಬವನ್ನು ಸಾರ್ಥಕವಾಗಿ ಸ್ಮರಣೀಯವಾಗಿ ಆಚರಿಸಿದರು. ಹಿರಿಯ ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಿದ್ದು, ಯಕ್ಷಗಾನ ಮತ್ತು ಬಯಲಾಟ ಕಲಾವಿದರನ್ನು ಗುರುತಿಸಿ ಅವರ ಕಾರ್ಯಕ್ರಮಗಳಿಗೆ ಸಹಜವಾಗಿಯೇ ಹೆಚ್ಚು ಒತ್ತು ಕೊಟ್ಟಿದ್ದು, ಕಲಾವಿದರಿಗೆ ಯುವಕರಿಗೆ ಕಲೆಗಳ ತರಬೇತಿ, ಸಾಂಸ್ಕೃತಿಕ ವಿನಿಮಯದ ಮೂಲಕ ಹೊರನಾಡಿನ ಜಾನಪದ ಸಂಸ್ಕೃತಿಯನ್ನು ಇಲ್ಲಿ ಪರಿಚಯಿಸಿದ್ದು, ಇವೇ ಮೊದಲಾದ ಕಾರ್ಯಕ್ರಮಗಳು ಇವರ ಕಾಲದಲ್ಲಿ ನಡೆದವು. 2008 ಅಕ್ಟೋಬರ್ 28ರಂದು ಶ್ರೀ ಗೋರು ಚನ್ನಬಸಪ್ಪನವರು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷತೆ ವಹಿಸಿಕೊಂಡರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲ್ಲೂಕಿನ ಗೊಂಡೇದಹಳ್ಳಿ ಗೋರುಚ ಅವರ ಹುಟ್ಟೂರು. ಮೇ 18, 1930ರಲ್ಲಿ ಜನನ. ಅಪ್ಪಟ ಗಾಂಧಿವಾದಿಗಳು, ಗಾಂಧಿ ತತ್ವಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದವರೂ ಆದ ಗೋರುಚ ನಾಡು ಕಂಡ ಬಹುಮುಖ ವ್ಯಕ್ತಿತ್ವದ ಹಿರಿಯ ಚೇತನ. ತಮ್ಮ 60ನೇ ವರ್ಷದ ಅಭಿನಂದನೆಗಾಗಿ ಅಭಿಮಾನಿಗಳು ನೀಡಿದ ಸಂಪೂರ್ಣ ಹಣವನ್ನು ತಮ್ಮ ಹುಟ್ಟೂರಾದ ಗೊಂಡೇದಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಸಮರ್ಪಣೆ ಮಾಡಿದರು. ರಾಜ್ಯ ಪ್ರಶಸ್ತಿಗಾಗಿ ಸಂದ ಬಂಗಾರದ ಪದಕವನ್ನು ಸೈನಿಕ ಕ್ಷೇಮ ನಿಧಿಗಾಗಿ ಕೊಡುಗೆ ನೀಡಿದರು. ಇವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಪಡೆದ ಗೌರವಧನವನ್ನು ಜನಪದ ಕಲಾವಿದರ ಕ್ಷೇಮ ನಿಧಿ ಸ್ಥಾಪಿಸಿ ಅಲ್ಲಿಗೇ ತೊಡಗಿಸಿದರು.
ಇದು ಇವರ ಗಾಂಧಿವಾದಕ್ಕೆ ಉತ್ತಮ ಉದಾಹರಣೆ. ಪ್ರಾಥಮಿಕ ಶಾಲೆಯೊಂದರ ಶಿಕ್ಷಕರಾಗಿ ಸೇವೆ ಆರಂಭಿಸಿದ ಇವರು ವಿಶ್ವ ಬ್ಯಾಂಕ್ನ ಭಾರತ ಜನಸಂಖ್ಯಾ ಯೋಜನೆಯ ಉಪನಿರ್ದೇಶಕ ಸ್ಥಾನದವರೆಗೆ ಏರಿದ್ದು ಇವರ ಸೇವಾ ಸಾಮರ್ಥ್ಯಕ್ಕೆ ಸಾಕ್ಷಿ. ಉತ್ತಮ ವಕ್ಪಟು, ಆಕರ್ಷಕ ಬರವಣಿಗೆಯ ಕೌಶಲ್ಯ, ಜಾನಪದೀಯ ಹಿನ್ನೆಲೆಯ ನಾಟಕ ರಚನೆಯಲ್ಲೂ ಸಿದ್ಧಹಸ್ತ. ಕರ್ನಾಟಕ ಜನಪದ ಕಲೆಗಳು ಸೇರಿದಂತೆ ಅನೇಕ ಪ್ರಮುಖ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸುವುದರಲ್ಲಿಯೂ ಅನುಭವ ಹೊಂದಿರುವ ಇವರು ಪ್ರಖ್ಯಾತ ಬಿಬಿಸಿ ಚಲನಚಿತ್ರ ತಂಡಕ್ಕೆ ಸಂಪರ್ಕಾಧಿಕಾರಿಯಾಗಿಯೂ ಇದ್ದವರು. ಗೋರುಚಾ ಅವರು ಅಕಾಡೆಮಿಯ ಅಧ್ಯಕ್ಷತೆ ವಹಿಸಿಕೊಂಡ ಕೂಡಲೇ ಅಕಾಡೆಮಿಗೆ ತ್ರೈವಾರ್ಷಿಕ ಯೋಜನೆಯೊಂದನ್ನು ರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತುಗಳ ಅಧ್ಯಕ್ಷರಾಗಿ ಪಡೆದಿದ್ದ ಜನಸಂಪರ್ಕವನ್ನು ಅಕಾಡೆಮಿಯ ಚಟುವಟಿಕೆಗಳಿಗಾಗಿ ಬಳಸಿಕೊಂಡ ಹಿರಿಮೆ ಅವರದು. ಇವರ ಅವಧಿಯಲ್ಲಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಗ್ರಂಥ ಮರುಮುದ್ರಣಗೊಂಡು ಅನೇಕ ಇತರ ಪ್ರಮುಖ ಗ್ರಂಥಗಳು ಮುದ್ರಣವನ್ನೂ ಕಂಡವು. ನನಗೆ ಜಾನಪದ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಅನೇಕ ಕೆಲಸಗಳ ಬಗ್ಗೆ ನನ್ನದೇ ಆದಂತಹ ಕೆಲವು ವಿಚಾರಗಳಿದ್ವು ಮತ್ತು ಅನೇಕ ಕ್ಷೇತ್ರ ತಜ್ಞರ ಜೊತೆಯಲ್ಲಿ ನಾನು ಒಡನಾಟ ಮಾಡಿದ್ರಿಂದ ಅಂತಹ ನನ್ನ ಯೋಚನೆಗಳು ಕಾರ್ಯಗತ ಆಗಲಿಕ್ಕೆ ಸಾಧ್ಯವೇ ಅಂತ ವಿಚಾರ ಮಾಡಿದೆ. ಒಂದು ಅವಕಾಶ ಸಿಕ್ಕಿತು. ನನ್ನ ಅವಧಿಯಲ್ಲಿ ನಾನು ಒಂದು ಯೋಚನೆ ಮಾಡಿದಂತಹದ್ದು ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಜಾನಪದ ಸಮ್ಮೇಳನ ಮಾಡಬೇಕು ಅಂಥೇಳಿ. ಅದನ್ನು ನಾವು ಬೀದರ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ವಿ. ಸುಮಾರು 500-600 ಜನ ಜನಪದ ಕಲಾವಿದರು ಭಾರತದ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿದ್ದರು. 30-40 ಜನ ಜಾನಪದ ಕ್ಷೇತ್ರ ತಜ್ಞರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು. ಅದು ಬಹುಶಃ ಒಂದಷ್ಟು ಒಳ್ಳೆಯ ವಾತಾವರಣ ಹುಟ್ಟಿಸಲಿಕ್ಕೆ ಅದು ಸಹಾಯ ಮಾಡಿತು ಅಂತ ನನಗನ್ನಿಸ್ತದೆ. ಈಗ ಕೇಂದ್ರ ಸರ್ಕಾರವು ಕೂಡ ಜಾನಪದಕ್ಕೆ ಒಂದು ಪ್ರತ್ಯೇಕವಾದಂತಹ ನ್ಯಾಷನಲ್ ಫೋಕ್ಲೋರ್ ಅಕಾಡೆಮಿ ಮಾಡಲಿಕ್ಕೆ ಸಿದ್ಧತೆ ನಡೆದಿರೋದು ಮತ್ತು ಈಗಾಗಲೇ ಅದಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಉಂಟಾಗಿದೆ. ನಾವು ಕೈಗೊಂಡಂತಹ ಮತ್ತೊಂದು ಮಹತ್ವದ ಕಾರ್ಯಕ್ರಮ ಅಂತಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೆರವಿನಿಂದ ಜಾನಪದ ನಿಘಂಟು ರಚನೆ ಕೆಲಸ. ಅದಕ್ಕೆ ನಮ್ಮ 30 ಜಿಲ್ಲೆಗಳಿಗೂ ನಾವು ಕ್ಷೇತ್ರ ಕಾರ್ಯಕರ್ತರ ನೇಮಕ ಮಾಡಿ ದೇಸಿ ಶಬ್ದಗಳ ಸಂಗ್ರಹ ಕೆಲಸವನ್ನು ನಡೆಸಿದ್ದೇವೆ ಮತ್ತು ಜಾನಪದ ಕ್ಷೇತ್ರದಲ್ಲೇ ಕೆಲಸ ಮಾಡಿರ್ತಕ್ಕಂತಹ ತಜ್ಞರನ್ನು ಅದಕ್ಕೆ ಸಂಪಾದಕರಾಗಿ ಮಾಡಿದ್ದೆವು. ಒಂದು ಜನಪದ ಕಲಾವಿದರ ಕ್ಷೇಮ ನಿಧಿಯನ್ನು ನಮ್ಮ ಅಕಾಡೆಮಿ ವತಿಯಿಂದ ನಾವು ಆರಂಭ ಮಾಡಿ ಸರ್ಕಾರ ಅದಕ್ಕೊಂದು 20 ಲಕ್ಷ ರೂಪಾಯಿ ಕೊಟ್ಟಿದೆ ಮತ್ತು ನಾವು ನಮ್ಮದೇ ಆದ ಕೆಲವರು ಅಭಿಮಾನಿಗಳಿಂದ ಅದಕ್ಕೆ ಕೆಲವು ನೆರವನ್ನು ಕೂಡ ಕೇಳ್ತಾ ಇದ್ದೇವೆ. ಈಗಾಗಲೇ ಸುಮಾರು ಒಂದು 25 ಲಕ್ಷ ರೂಪಾಯಿ ಆ ನಿಧಿಯನ್ನು ಮಾಡಿದ್ದೀವಿ. ಬಹುಶಃ ಕನಿಷ್ಠ 1 ಕೋಟಿ ಆದರೂ ಆ ನಿಧಿ ಆದರೆ ಅದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಕಲಾವಿದರಿಗೆ ಆಕಸ್ಮಿಕ ಸಂದರ್ಭಗಳಲ್ಲಿ ನೆರವಾಗಬಹುದು ಅನ್ನುವಂಥದ್ದನ್ನು. ಶಿಕ್ಷಕರಿಗಾಗಿ ಒಂದು ಜಾನಪದ ಕಮ್ಮಟ ಅಂತ ಹೇಳಿ ಮಾಡ್ತಾಯಿದ್ವಿ. ಅದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಬಹಳ ಆಸಕ್ತಿಯಿಂದ ಶಿಕ್ಷಕರು ಸೇರ್ತಾ ಇದ್ದಾರೆ. ಒಂದು 5 ಜನ ಜಾನಪದ ಕ್ಷೇತ್ರದ ಹಿರಿಯ ಕಲಾವಿದರನ್ನು ಕುರಿತು ನಾವು ಸಾಕ್ಷ್ಯಚಿತ್ರ ತಯಾರು ಮಾಡಿದ್ದೇವೆ. ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಯನ್ನು ಆಯ್ದು ಒಂದು ಮನೆಯನ್ನು ಇಡೀ ಬೆಳಗಿನಿಂದ ಸಂಜೆ ಒಂದು ನಮ್ಮ ಗ್ರಾಮೀಣ ಮನೆಯಲ್ಲಿ ಏನು ಚಟುವಟಿಕೆಗಳು ನಡೀತಿದೆ ಅನ್ನೋದನ್ನು ದಾಖಲೆ ಮಾಡೋಕ್ಕಾಗಿ ಒಂದು ಹಳ್ಳಿಯ ಮನೆಯಲ್ಲಿ ಒಂದು ದಿನ ಅಂತನ್ನುವಂಥ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದು ಬಹುದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದು ಸಮಗ್ರ ಜಾನಪದ ಸಂಪುಟಗಳನ್ನು ಪ್ರಕಟಣೆ ಮಾಡುವಂಥದ್ದು. ಈ ಪ್ರಕಟಣೆಯ ಹೊಣೆಗಾರಿಕೆಯನ್ನು ಜಾನಪದ ಅಕಾಡೆಮಿಗೆ ಒಪ್ಪಿಸಿದ್ದಾರೆ. ನೆರವನ್ನೆಲ್ಲ ಇಲಾಖೆ ಕೊಟ್ಟರು ಕೂಡ. ಆ ದಿಸೆಯಲ್ಲೂ ಸುಮಾರು ಈಗ 45 ಸಂಪುಟಗಳನ್ನು ನಾವು ಹೊರಗಡೆ ತಂದಿದ್ದೇವೆ. ಈ ಅವಧಿಯಲ್ಲಿ ನನಗೆ ತೃಪ್ತಿ ತರುವಂತಹ ಒಂದು ದೊಡ್ಡ ಕೆಲಸ ಅಂದರೆ ಇಡೀ ವಿಶ್ವದಲ್ಲೇ ಮೊದಲು ಅಂತನ್ನುವಂತಹ ಒಂದು ಜಾನಪದಕ್ಕೆ ಮೀಸಲಾದಂತಹ ಒಂದು ವಿಶ್ವವಿದ್ಯಾನಿಲಯ ಆಗಿರೋದು. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸ್ತೇನೆ. ಕ್ಷೇತ್ರ ಮತ್ತು ಪಾತ್ರ ವಿಸ್ತಾರದ ದೃಷ್ಟಿಯಿಂದ ಜಾನಪದ ಅಕಾಡೆಮಿಗೆ ಸರ್ಕಾರ ಹೆಚ್ಚಿನ ಮನ್ನಣೆ ಮತ್ತು ನೆರವು ನೀಡುವುದು ಅತ್ಯಗತ್ಯವೆಂದು ಒತ್ತಿ ಹೇಳುತ್ತಲೇ ಇರುವ ಗೋರುಚಾ ಅವರು ಅನೇಕ ಪ್ರಥಮಗಳ ಸಾಧನೆಗೆ ಕಾರಣರಾದರು.